ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಯವರ ಒಳ್ಳೆಯ ಸಚಿವರು. ಆದರೆ ಅದ್ಯಾಕೋ ಏನೋ ಕರ್ನಾಟಕದ ಖಾನಾಪುರದಿಂದ ನೆರೆಯ ಗೋವಾಕ್ಕೆ ಸಂಪರ್ಕ ಮಾಡುವ ಖಾನಾಪುರ ರಾಮನಗರ ಅನುಮೋಡ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ತಾ ಇರುವ ಗುತ್ತಿಗೆದಾರರು ಪುಣೆ ಮೂಲದ ವಿಎಂ ಮಾತೆರಿ ಲಿಮಿಟೆಡ್ ಹಾಗೂ ವಿಜಯಪುರ ಮೂಲದ ಯಶಸ್ವಿ ಇನ್ಫ್ರಾ ಲಿಮಿಟೆಡ್ ಗುತ್ತಿಗೆದಾರರು ಅಂದಾಜು 52 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದು ಕಳೆದ 8 ವರ್ಷಗಳಿಂದ ನಿರ್ಮಾಣ ಮಾಡ್ತಾ ಇದ್ದು ಅಲ್ಲಲ್ಲಿ ಸಿಸಿ ರೋಡ್ಗಳನ್ನ ಮಾಡಿ ಕೈಬಿಟ್ಟಿದ್ದಾರೆ. ಆದರೆ ಸಿಸಿ ರಸ್ತೆಯ ಅಂಚಿನಲ್ಲಿ ವಾಹನಗಳು ಸರಾಗವಾಗಿ ದಾಟುವುದಕ್ಕೆ ಕನಿಷ್ಠ ಮಣ್ಣನ್ನ ಹಾಕದೆ ಇರೋದ್ರಿಂದಾಗಿ ವಾಹನಗಳು ಕೆಟ್ಟು ನಿಲ್ಲುವುದು, ವಾಹನಗಳಿಗೆ ಅಪಘಾತಗಳು ಆಗುವುದು ಹಾಗೂ ಟ್ರಾಫಿಕ್ ಆಗುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆದ್ದರಿಂದ ನಮ್ಮ ಭಾಗದ ಪ್ರಯಾಣಿಕರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಮಗ್ರವಾಗಿ ವರದಿ ತಯಾರಿಸಿ ಗುತ್ತಿಗೆದಾರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ನಿತಿನ್ ಗಡ್ಕರಿ ಅವರು, ಸಾರಿಗೆ ಸಚಿವರು. ನೀವೇನೋ ರಾಷ್ಟ್ರೀಯ ಹೆದ್ದಾರಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಓಕೆ, ಸಂತೋಷ. ಜೊತೆಗೆ ಈ ಒಂದು ಹೆದ್ದಾರಿಗಳನ್ನ ನಿರ್ಮಿಸ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಪ್ರಾಧಿಕಾರ ಬರ್ತೈತೆ. ಇಂಜಿನಿಯರ್ಸ್ ಗಳು ಗಮನಕ್ಕೆ ಈಗ ನೋಡಿ, ಈಗ ನಾನು ಇರ್ತಕ್ಕಂಥದ್ದು ರಾಮನಗರದಿಂದ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರದಿಂದ ಗೋವಾಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿ, ಅನುಮೋಡಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ವಿಶೇಷವಾಗಿ ಸಾಕಷ್ಟು ಆ ಪುಣ್ಯಾತ್ಮ, ಕಾಂಟ್ರಾಕ್ಟರ್ ಪುಣ್ಯಾತ್ಮ ಈ ರೀತಿ ಮಾಡೋಬಿಟ್ಟಿದ್ದಾನೆ ನೋಡಿ. ಸಾಕಷ್ಟು ಗಾಡಿಗಳು ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತದೆ, ಮತ್ತೆ ಪ್ರಯಾಣಿಕರಿಗೆ ಬಿದ್ದು ಆಕ್ಸಿಡೆಂಟ್ಗಳಾಗಿ ಆಗಿರ್ತಕ್ಕಂಥ ನಿದರ್ಶನಗಳು ಇದಾವೆ. ಈಗ ನೋಡಿ, ಗಾಡಿಗಳು ಬರ್ತವೆ, ವಿಶೇಷವಾಗಿ ಈಗ ನೋಡಿ ಫಾಸ್ಟ್ ಆಗಿ ಬರ್ತವೆ. ಫಾಸ್ಟ್ ಆಗಿ ಬಂದಾಗ ನೋಡಿ ಯಾವ ರೀತಿ ಗಾಡಿಗಳು ಹೋಗ್ತವೆ ಅಂತಕ್ಕಂಥದ್ದು ಸಾಕಷ್ಟು ಇದಾಗ್ತಿದೆ. ತುಂಬಾ ಹರಸಾಹಸ ಪಡ್ಬೇಕಾಗುತ್ತೆ, ಮತ್ತೆ ಡ್ರೈವರ್ಗಳು ತುಂಬಾ ಹರಸಾಹಸ ಪಡ್ಬೇಕಾಗುತ್ತೆ. ಹಾಗಾಗಿ ಈಗ ನಾನ್ ಕೇಳೋದು ಇಂಜಿನಿಯರ್ಸ್ಗಳಿಗೆ ಮತ್ತೆ ಇದಕ್ಕೆಲ್ಲ ದಯವಿಟ್ಟು ನೋಡಿ, ತುಂಬಾ ವೆಹಿಕಲ್ಗಳು ಹೋಗಕ್ಕೆ, ಮತ್ತೆ ನೋಡಿ ಎಷ್ಟು ಫಾಸ್ಟ್ ಆಗಿ ಬರ್ತಾರೆ. ರಾತ್ರಿ ವೇಳೆ ಬಂದಾಗ ಸಾಕಷ್ಟು ಆಕ್ಸಿಡೆಂಟ್ ಆಗೋ ಸಂಭವ ಇರ್ತವೆ. ಹಾಗಾಗಿ ದಯವಿಟ್ಟು ಮಾನ್ಯ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ಗಳು, ಈ ವರದಿನೂ ಸಹ ನಿಮ್ಗೆ ಟ್ವೀಟ್ ಮಾಡ್ತೀನಿ ನಿಮ್ಮ ಇದಕ್ಕೆ. ದಯವಿಟ್ಟು ಈ ವರದಿ ಬಂದ ನಂತರ ಆದ್ರೂ ದಯವಿಟ್ಟು ಎಚ್ಚೆತ್ಕೋಬೇಕು. ಮತ್ತೆ ಆ ಕಾಂಟ್ರಾಕ್ಟರ್ ಯಾರು, ಕಾಂಟ್ರಾಕ್ಟರ್ ಅವ್ನ್ ಏನ್ ತಲೆ ಅಥವಾ ಮೆದ್ಲೈತೆ ಇಲ್ವೋ ಗೊತ್ತಿಲ್ಲ ನೋಡಿ. ಬರೇ ಇಲ್ಲಿವರೆಗೂ ಸಿಸಿ ರೋಡ್, ಸಿಸಿ ರೋಡ್ ಮಾಡ್ಬಿಟ್ಟು ಹೊಲ್ಟೋಗೋನು, ಓಕೆ, ಸಂತೋಷ. ಆದ್ರೆ ಸಿಸಿ ರೋಡ್ ಮತ್ತೆ ಎಂಡ್ ಆದಾಗ ಅಟ್ಲೀಸ್ಟ್ ಒಂದ್ ಸಿಮೆಂಟ್ ಹಾಕಿ ಗಾಡಿ ಸಮರ್ಪಕವಾಗಿ ಇಳಿಲಂಗ್ ಮಾಡಿಲ್ಲ. ಇಂಥ ಇಂಜಿನಿಯರ್ಸ್ಗಳಿಂದ ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ನೋಡಿ ಆ ವಿಡಿಯೋ ಸಾಕಷ್ಟು ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದ ಮೇಲೆ ಹಿಡಿಶಾಪ ಹಾಕ್ತಾರೆ. ಯಾವ ರೀತಿ ಇಂಜಿನಿಯರ್ಗಳಿದಾರಪ್ಪ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಣ್ಣ ಪುಟ್ಟ ಗಾಡಿಗಳು, ಡ್ರೈವರ್ಗಳು ಏನ್ ಮಾಡ್ಬೇಕು. ಮತ್ತೆ ಈಗ ನೋಡಿ ಸಾಕಷ್ಟು ವೆಚ್ಚದಲ್ಲಿರ್ತಕ್ಕಂಥ ಗಾಡಿಗಳು ಈ ರೀತಿ ಇದಾಗಿರ್ತವೆ ನೋಡಿ. ಇಂಥ ಸಣ್ಣ ಗಾಡಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಗೋ ಸಂಭವ ಇರ್ತವೆ ನೋಡಿ. ಹಾಗಾಗಿ ದಯವಿಟ್ಟು ವಿಡಿಯೋ ಮಾಡ್ಕೊ, ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ತಡೆ, ಎಷ್ಟು ಗಾಡಿಗಳು ಡೈಲಿ ಈ ರೀತಿ ಹೋಗ್ತವೆ. ವಿಶೇಷವಾಗಿ ಸಾಕಷ್ಟು ರೀತಿ ಸಮಸ್ಯೆಗಳು ಇರ್ತವೆ. ಸಾಕಷ್ಟು ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ರಸ್ತೆ ಇದು, ಆಯ್ತಾ. ಈ ರೀತಿ ರಸ್ತೆಗೆ ಈ ರೀತಿ ಆಗ್ಬಿಟ್ರೆ ಮಾನ್ಯ ಗಡ್ಕರಿ ಸಾಹೇಬ್ರೆ, ಮತ್ತೆ ಆ ನ್ಯಾಷನಲ್ ಹೈವೇ ಎಲ್ಲಾ ಇಂಜಿನಿಯರ್ಸ್ ಗಳ ತಗೊಬರ್ತೀನಿ. ಸಾಕಷ್ಟು ಸಮಸ್ಯೆಗಳಿದಾವೆ. ಮತ್ತೆ ಇದು ನೋಡಿ, ಸಾಕಷ್ಟು ಅಪಘಾತಗಳಾಗೋ ಸಾಕಷ್ಟು ಸಂಭವ ಇರ್ತವೆ. ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಸಲೀಂ ಮುಲ್ಲಾ ಅಂತಂದು. ಹೇಳಿ, ಇದು ಯಾವಾಗಿಂದ ಸಮಸ್ಯೆ ಐತೆ? ಇದು ಸುಮಾರು ವರ್ಷದಿಂದ ಸಮಸ್ಯೆ ಐತೆ. ಯಾಕೆ ಕಾಂಟ್ರಾಕ್ಟರ್ಗಳು ಇದಾದ್ರೂ ಇದು ಮಾಡ್ತಾ ಇದ್ದಾರೆ. ಇವಾಗ ಮೊದ್ಲಿನಕಿನ ಸ್ವಲ್ಪ ಉತ್ತಮ ಅಲ್ಲ. ಇಲ್ಲಿ ಸಾಕಷ್ಟು ಅಪಘಾತಗಳಾಗ್ತಿದೆ, ಅಪಘಾತಗಳ ಕೂಟ. ಅಪಘಾತಗಳು ಅಲ್ಲ, ನಿಮ್ಗೆ ಯಾರೋ ಹೇಳಿದೀರಾ ಏನ್ ಕತೆ, ಏನ್ ಸಮಾಚಾರ ಅಂತ? ಸಾಕಷ್ಟು ಅಂದ್ಬಿಟ್ಟು ಸಾಕಷ್ಟು ಅಪಘಾತ ಹೋಗ್ತಾವ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನಮಗೂ ಕೂಡ ನಾವು ನೋಡಿದೀವಿ ಅಪಘಾತಗಳು. ಈ ನಡುವೆ ಮೊದ್ಲಿಂದಕ್ಕಿನ ಇಲ್ಲಿವರೆಗೂ ಬೆಟರ್. ಇವಾಗ ಇಲ್ಲಿ ಕೆಲಸ ನಡೆಸಿದ್ದಾರೆ. ನಾನು 3-4 ವರ್ಷದಿಂದ ಓಡಾಡ್ತಾ ಇದ್ದೆ. ಇನ್ನಾದ್ರೂ ಈ ಸಮಸ್ಯೆ ಬಗೆಹರಿಯತ್ತಾ ಕಾದು ನೋಡ್ಬೇಕಾಗಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.